ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಬೀದಿಯ ಕುತ್ತು ಎಷ್ಟರ ಮಟ್ಟಿಗೆ ಕೆಟ್ಟದ್ದು, ಯಾವ ಬೀದಿ ಕುತ್ತಿಗೆ ನಾವು ಮನೆ ಕಟ್ಟಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಬೀದಿಯ ಕುತ್ತು ಅಂದ್ರೇನು ಅಥವಾ ಬೀದಿಯ ನೋಟ ಅಂದ್ರೇನು, ಯಾವುದು ಬೀದಿ ಕುತ್ತಿದ್ರೆ ಅದಕ್ಕೆ ನಾವು ಮನೆ ಕಟ್ಟಲೇಬಾರ್ದ, ಅದರಿಂದ ನಮ್ಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅದು ಯಾವುದೇ ಒಂದು ಸೈಟ್ ಆಗಲಿ, ಅದು ಅರ್ಧ ಸೈಟ್ ಈ ಥರ ಆದರೂ ಆಗಲಿ, ಈ ಥರ ಆದರೂ ಆಗಲಿ, ಅಥವಾ ಒಂದೇ ಸೈಟೇ ಆಗಲಿ, ಯಾವುದೇ ಒಂದು ಸೈಟ್ಗೆ ಪೂರ್ವಾಗ್ನೇಯ ಬೀದಿ ಕುತ್ತು ಅಂದ್ರೇನು ಅಥವಾ ಉತ್ತರ ವಾಯುವ್ಯ ಬೀದಿ ಕುತ್ತು ಅಂದ್ರೇನು ಅದೆಲ್ಲನೂ ಗೊತ್ತಿರಬೇಕಾಗುತ್ತೆ. ನೋಡಿ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಒಂದು ಸೈಟ್ ಅಂದ್ಕೊಳ್ಳಿ. ಈ ಒಂದು ಸೈಟ್ಗೆ ನೋಡಿ, ಈ ಒಂದು ಸೈಟ್ಗೆ ಮೊದಲಿಗೆ ನೋಡಿ ಈ ರೀತಿ ಪೂರ್ವ ಆಗ್ನೇಯ ಬೀದಿ ಕುತ್ತು. ನೋಡಿ, ಇದು ಪೂರ್ವ, ಇದು ಈಶಾನ್ಯ, ಇದು ಆಗ್ನೇಯ. ಆಗ್ನೇಯ ಭಾಗ ಪೂರ್ವದಿಂದ ಆಗ್ನೇಯದ ಭಾಗದ ಮಧ್ಯಭಾಗದಲ್ಲಿ ಏನು ರೋಡ್ ಬಂದು ಮನೆಗೆ ಬೀಳುತ್ತೆ, ರೋಡ್ ಇಟ್ಟು ಬೀಳುತ್ತೆ, ಬೀದಿಯ ಕುತ್ತು ಏನು ಬೀಳುತ್ತೆ, ಅದನ್ನ ಪೂರ್ವ ಆಗ್ನೇಯದ ಬೀದಿ ಕುತ್ತು ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ರೀತಿ ಪೂರ್ವ ಆಗ್ನೇಯದ ಬೀದಿ ಕುತ್ತು ಬೀಳತಕ್ಕಂಥ ಸೈಟನ್ನು ನೀವು ತಗೊಂಡಿದ್ರೆ ದಯಮಾಡಿ ಅಂಥ ಸೈಟಲ್ಲಿ ಮನೆ ಕಟ್ಟೋದಕ್ಕೆ ಹೋಗಬೇಡಿ. ಈ ರೀತಿ ಪೂರ್ವ ಆಗ್ನೇಯದ ಬೀದಿ ಕುತ್ತು ಏನಾದರೂ ನಿಮ್ಮ ಸೈಟ್ಗಿತ್ತು ಅಂತ, ಅಥವಾ ಅಂಥ ಸೈಟಲ್ಲಿ ನಾನು ಮನೆ ಕಟ್ಟಿದ್ದೀನಿ ಅಂತಂದರೆ ನಿಮ್ಮ ಜೀವನ ಅಲ್ಲಿಗೆ ಮುಗಿತು ಅಂತಲೇ ಅರ್ಥ. ಯಾವುದೇ ಕಾರಣಕ್ಕೂ ಪೂರ್ವಾಗ್ನೇಯ ಬೀದಿ ಕುತ್ತಿಗೆ ನೀವು ಸೈಟ್ ತಗೊಂಡು ಮನೆ ಕಟ್ತಾ ಇದ್ದೀರಾ ಅಂದರೆ ಆ ಜಾಗದಲ್ಲಿ ಗಂಡು ಮಕ್ಕಳು ಏಳಿಗೆ ಆಗೋದಿಲ್ಲ. ಆ ಜಾಗದಲ್ಲಿ ಅದು ಹೆಣ್ಮಕ್ಳ ಪ್ರಾಪರ್ಟಿ ಆಗುತ್ತೆ. ಇಂಥ ಪೂರ್ವಾಗ್ನೇಯ ಬೀದಿ ಕುತ್ತಿಗೆ ಓನರ್ಸ್ ಎಲ್ಲ ಹೆಣ್ಮಕ್ಳೇ ಆಗಿರ್ತಾರೆ, ಅಥವಾ ಹೆಣ್ಮಕ್ಳಿಗೆ ಅದು ದಕ್ಕುತ್ತೆ. ಪೂರ್ವಾಗ್ನೇಯದ ಬೀದಿ ಕುತ್ತು ಸೈಟು ಗಂಡು ಮಕ್ಕಳಿಗೆ ಶ್ರೇಯಸ್ಸಲ್ಲ. ಮನೆಯ ಗಂಡು ಮಕ್ಕಳು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ, ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ತೊಂದರೆಗೆ ಸಿಗಾಕ್ಕೊಳ್ತಾರೆ. ಅದೇ ರೀತಿ ಮನೆಯ ಗಂಡು ಮಕ್ಕಳು ವಿದ್ಯಾಭ್ಯಾಸ ಆಗೋದಿಲ್ಲ, ಮನೆಯ ಗಂಡು ಮಕ್ಕಳು ಸಾಲಗಾರರಾಗೋದು ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ನಡವಳಿಕೆ ಇರೋದಕ್ಕಾಗೋದಿಲ್ಲ, ಒಂದು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಪೂರ್ವಾಗ್ನೇಯದ ಬೀದಿ ಕುತ್ತು ಇತ್ತು ಅಂದರೆ ಅವರು 100% ದುರಭ್ಯಾಸಗಳನ್ನ ಕಲಿತಾರೆ. ಯಾವುದೇ ಕಾರಣಕ್ಕೂ ಅವರು ಒಳ್ಳೆ ರೀತಿ ಬದುಕೋದಕ್ಕೆ ಬಿಡೋದಿಲ್ಲ, ಒಂದು ನೆಮ್ಮದಿಯುತವಾಗಿ ಜೀವನ ಮಾಡೋದಕ್ಕಾಗಲ್ಲ. ಇಂಥ ಜಾಗಗಳಲ್ಲಿ ಮೋಸ ಮಾಡಿ ಜೀವನ ಮಾಡಬೇಕಾಗುತ್ತೆ. ಹಾಗಾಗಿ ಈ ರೀತಿಯ ಪೂರ್ವ ಆಗ್ನೇಯ ಬೀದಿ ಕುತ್ತು ಸೈಟಲ್ಲಿ ದಯಮಾಡಿ ಮನೆ ಕಟ್ಬಿಡಿ. ಇಂಥ ಪೂರ್ವ ಆಗ್ನೇಯ ಬೀದಿ ಕುತ್ತು ಸೈಟಲ್ಲಿ ನೀವು ಮನೆ ಕಟ್ಟಿದ್ರೆ ನಿಮ್ಮ ಆಸ್ತಿಗಳನ್ನ ಕಳ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಆಗ್ನೇಯ ಬೀದಿ ನೋಟ, ಏನು ಮೂಲೆ ಕಾರ್ನರ್ಗೆ ಬಂದು ಆಗ್ನೇಯದಲ್ಲಿ ಬೀದಿ ನೋಟ ಇರುತ್ತೆ, ಅಂಥ ಬೀದಿ ನೋಟಗಳು ಅದೇ ರೀತಿಯ ಕ್ಯಾಟಗರಿಗೆ ಸೇರುತ್ತೆ. ಪೂರ್ವ ಆಗ್ನೇಯದ ಬೀದಿ ಕುತ್ತದು ಏನಿರುತ್ತೆ ಅದು ಆಗ್ನೇಯದ ಬೀದಿ ಕುತ್ತದು ಅದೇ ರೀತಿ ಆಗುತ್ತೆ. ಆಗ್ನೇಯದ ಬೀದಿ ಕುತ್ತಿತ್ತು, ಕ್ರಾಸಾಗಿ ಆಗ್ನೇಯದ ಬೀದಿ ಕುತ್ತಿತ್ತು ಅಂದ್ರೂ ಅಂಥ ಜಾಗಗಳಲ್ಲೂ ಅದು ಹೆಣ್ಮಕ್ಳ ಆಸ್ತಿ ಆಗುತ್ತೆ. ಆ ಜಾಗದಲ್ಲಿ ಹೆಣ್ಮಕ್ಳದೇ ಅಧಿಕಾರ ಇರುತ್ತೆ. ಅದಲ್ಲದೆ ಅಂಥ ಆಗ್ನೇಯದ ಬೀದಿ ಕುತ್ತುಗಳಲ್ಲಿ ಅಗ್ನಿ ಅನಾಹುತಗಳು, ಬೆಂಕಿ ಅನಾಹುತಗಳಾಗಿ ಇಂಥ ಜಾಗಗಳಲ್ಲಿ ಒಂದು ಮನೆಯೇ ಬೆಂಕಿಗೆ ಬೀಳಬೇಕಾಗುತ್ತೆ. ಯಾವುದೇ ಒಂದು, ನೀವು ಬೇಕಿದ್ರೆ ನೋಡ್ಕೊಳ್ಳಿ, ಯಾವುದೇ ಒಂದು ಜಾಗದಲ್ಲಿ ಒಂದು ಅಂಗಡಿ ಸುಟ್ಟೋಗಿದೆ ಅಥವಾ ಆ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಆ ಮನೆಯಲ್ಲಿ ಕಳ್ತನ ಆಗಿದೆ ಅಂತಂದ್ರೆ ಅದು ಆಗ್ನೇಯದ ಬೀದಿ ಕುತ್ತು 100% ಇರುತ್ತೆ. ಇಂಥ ಜಾಗಗಳಿಗೆ ಆಗ್ನೇಯದ ಬೀದಿ ಕುತ್ತಿರೋ ಅಂಥ ಮನೆಗಳೇ ಕಳ್ತನ ಆಗೋದು. ಆಗ್ನೇಯದ ಬೀದಿ ಕುತ್ತಿರೋ ಅಂಥ ಸೈಟ್ಗಳಲ್ಲಿ ಮನೆ ಕಟ್ಟಿ ಅಥವಾ ಕಾಂಪ್ಲೆಕ್ಸ್ಗಳಲ್ಲೇ ನಿಮಗೆ ಅಗ್ನಿ ಅನಾಹುತಗಳಾಗಿ ಬೆಂಕಿ ಇಟ್ಕೊಳೋದು, ಅಂಗಡಿನೇ ಸುಟ್ಟೋಯ್ತು ಅನ್ನೋದೆಲ್ಲನೂ ಆಗ್ನೇಯದ ಬೀದಿ ಕುತ್ತಿರೋ ಅಂಥ ಸೈಟ್ಗಳಲ್ಲೇ. ಹಾಗಾಗಿ ಜಾಗಗಳು ಮೋಸ ಮಾಡಿ ಜೀವನ ಮಾಡಬೇಕಾಗುತ್ತೆ, ಅಥವಾ ನೀವು ಮೋಸ ಹೋಗ್ತೀರಾ. ಇಂಥ ಸೈಟ್ಗಳೇನಿದ್ರು ಹೆಣ್ಮಕ್ಳ ಆಸ್ತಿ ಅಷ್ಟೇ. ಹಾಗಾಗಿ ಇಂಥ ಸೈಟ್ಗಳಲ್ಲಿ ಗಂಡು ಮಕ್ಕಳು ಗ್ರೋತ್ ಆಗೋದಕ್ಕೆ ಬಿಡೋದಿಲ್ಲ. ಇಂಥ ಜಾಗಗಳಲ್ಲಿ ಯಾವಾಗ್ಲೂ ಆರೋಗ್ಯದ ಸಮಸ್ಯೆಗಳು, ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಸಂಪಾದನೆ ಮಾಡಿದ್ದೆಲ್ಲ ಆರೋಗ್ಯಗಳಿಗೆ ಖರ್ಚು ಮಾಡಬೇಕಾಗುತ್ತೆ. ಆರೋಗ್ಯ ಕೆಡುತ್ತಾ ಇರುತ್ತೆ, ಆರೋಗ್ಯ ತೋರಿಸ್ತಾ ಇರ್ತೀರ. ಹಾಗಾಗಿ ಒಬ್ರಿಗೆ ತಪ್ಪೋದಕ್ಕೊಬ್ಬರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರುತ್ತೆ. ಆರೋಗ್ಯದ ಖರ್ಚುಗಳಿಗೆ ನೀವು ನಿಮ್ಮ ಸಂಪಾದನೆನ ಇಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆಗ್ನೇಯದ ಬೀದಿ ಕುತ್ತು ಸೈಟ್ಗಳಲ್ಲಿ ದಯಮಾಡಿ ಮನೆಗೆ ಕಟ್ಟಬೇಡಿ. ಅದೇ ರೀತಿ ದಕ್ಷಿಣ ನೈಋತ್ಯದ ಸೈಟು, ಏನು ನೈಋತ್ಯದ ಭಾಗದಿಂದ ದಕ್ಷಿಣ ಭಾಗಕ್ಕೆ ಬಂದು ರೋಡಿಟ್ಟು ಮನೆಗೆ ಅಥವಾ ಸೈಟ್ಗೆ ಬೀಳ್ತಾ ಇರುತ್ತೆ, ಇಂಥ ಸೈಟುಗಳನ್ನ ದಕ್ಷಿಣ ನೈಋತ್ಯದ ಬೀದಿ ಕುತ್ತು ಸೈಟುಗಳು ಅಂತಲೇ ಕರಿತೀವಿ. ಇಂಥ ದಕ್ಷಿಣ ನೈಋತ್ಯದ ಬೀದಿ ಕುತ್ತು ಸೈಟ್ಗಳಿಗೆ ಸೈಟ್ ಇದ್ದರೆ ಅಥವಾ ಮನೆ ಕಟ್ಟಿದ್ರೆ, ಇಂಥ ಸೈಟ್ಗಳಲ್ಲಿ ಮನೆ ಕಟ್ಟಿದ ಮೇಲೆ ಇಂಥ ಸೈಟ್ಗಳಿಂದ ನೀವು ಸಾಲಗಾರರಾಗ್ತೀರಾ.
ತುಂಬ ಆಸ್ತಿನ ಮಾರೋ ಮಟ್ಟಕ್ಕೆ ಸಾಲಗಾರರಾಗ್ತೀರಾ. ಏನು ಮಾಡಿದ್ರೂ ನೀವು ಸಾಲದಿಂದ ಈಚೆ ಬರೋದಕ್ಕಾಗೋದಿಲ್ಲ. ಆ ರೀತಿ ನಿಮಗೆ ಸಾಲದ ಬಾಧೆಯಲ್ಲಿ ನರಳಾಡಿಸ್ಬೇಕಾಗುತ್ತೆ. ಅದಲ್ಲದೆ ಇಂಥ ಸೈಟ್ಗಳಲ್ಲಿ ಮನೆಯ ಯಜಮಾನಿ ಅಥವಾ ಮನೆಯ ಹೆಂಗಸಿಗೆ ಮೇಜರ್ ಆಪರೇಷನ್ಸ್ ಆಗುತ್ತೆ. ಅಂಥ ಮನೆಯ ಯಜಮಾನಿಗಳನ್ನೇ ಕಳ್ಕೊಳ್ಬೇಕಾಗುತ್ತೆ. ಮನೆಯ ಹೆಂಗಸು ಒಂದು ಒಳ್ಳೆ ರೀತಿಯ ಒಳ್ಳೆ ನಡವಳಿಕೆಯಲ್ಲೂ ಜೀವನ ಮಾಡೋದಕ್ಕೆ ಬಿಡೋದಿಲ್ಲ ಇಂಥ ಮನೆಗಳು. ದಕ್ಷಿಣ ನೈಋತ್ಯದ ಬೀದಿ ಕೂತಿತ್ತು ಅಂದರೆ ಅಂಥ ಜಾಗಗಳಲ್ಲಿ ಕೆಟ್ಟ ರೀತಿ ಬದುಕಿದ್ರೆ ಅಲ್ಲಿ ಜೀವನ. ಅದನ್ನು ಬಿಟ್ಟು ನೀವು ಒಳ್ಳೆ ರೀತಿ ಏನಾದರೂ ಜೀವನ ಮಾಡೋದಕ್ಕಾದ್ರೆ ಅಂಥ ಜಾಗಗಳಲ್ಲಿ ಆರೋಗ್ಯಗಳು ಕೆಡಿಸೋದು, ಸಮಸ್ಯೆಗಳು ಸಿಗಾಕೊಳ್ಳೋದು, ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗದೆ ಇಂಥ ಜಾಗಗಳಲ್ಲಿ ಮನೆ ಯಜಮಾನ ಸಾಲಗಾರನಾಗ್ತಾನೆ. ಮನೆ ಯಜಮಾನಿ ತುಂಬ ಆರೋಗ್ಯದಿಂದ ತುಂಬ ಮೇಜರ್ ಆಪರೇಷನ್ಸ್ನ ಅನುಭವಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇಂಥ ಜಾಗಗಳಲ್ಲಿ ಮನೆ ಯಜಮಾನಿ ಆಗಲಿ ಮನೆ ಹೆಂಗಸಾಗಲಿ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ದಕ್ಷಿಣ ನೈಋತ್ಯದ ಬೀದಿ ಕೂತು ತುಂಬ ಸಮಸ್ಯೆಗಳನ್ನ ಕೊಟ್ಟು ಪ್ರತಿಯೊಬ್ಬರ ಜೀವನನೂ ಆ ಮನೆಯಲ್ಲಿರತಕ್ಕಂಥ ಪ್ರತಿಯೊಬ್ಬರ ಜೀವನನೂ ಹಾಳು ಮಾಡಿಬಿಡುತ್ತೆ. ಹಾಗಾಗಿ ದಕ್ಷಿಣ ನೈಋತ್ಯದ ಬೀದಿ ಕೂತು ಮನೆ ಹೆಣ್ಣು ಮಕ್ಕಳು ಮನೆ ಹೆಂಗಸು ಯಾರೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅದಲ್ಲದೆ ಪಶ್ಚಿಮದಿಂದ ನೈಋತ್ಯದ ಭಾಗಕ್ಕೆ ಬರ್ತಕ್ಕಂಥ ಬೀದಿಯ ಕುತ್ತನ ಏನು ಮನೆಗೆ ಬಂದು ಬೀದಿ ಬೀಳ್ತಾ ಇರುತ್ತೆ, ಬೀದಿ ರೋಡ್ಗೆ ಯಾವ್ದು ಮನೆ ಇರುತ್ತೆ ಅಂಥದನ್ನ ಪಶ್ಚಿಮ ನೈಋತ್ಯದ ಬೀದಿ ಕುತ್ತು ಅಂತಲೇ ಕರಿಬೇಕಾಗುತ್ತೆ. ಇಂಥ ಪಶ್ಚಿಮ ನೈಋತ್ಯದ ಬೀದಿ ಕುತ್ತಿರ್ತಕ್ಕಂಥ ಸೈಟ್ಗಳಲ್ಲಿ ಮನೆ ಕಟ್ಟಿದ ಮೇಲೆ ಇಂಥ ಜಾಗಗಳಲ್ಲಿ ಮನೆ ಯಜಮಾನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಸಾವೊಪ್ತಾರೆ. ಮನೆ ಯಜಮಾನನೇ ಇಲ್ದಿರ ಆಗ್ತದೆ. ಮನೆ ಹೆಂಗಸು ಮಾತ್ರ ಇರಬೇಕಾಗುತ್ತೆ ಇಂಥ ಜಾಗಗಳಲ್ಲಿ. ಅಲ್ಲದೆ ಮನೆಯ ಗಂಡು ಮಕ್ಕಳು ಮನೆಯ ಹಿರಿಯ ಮಗ ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ, ಕೆಟ್ಟ ಹೆಸರು ತಗೊಳ್ತಾರೆ. ಫ್ರಾಡ್ಸ್ ಅಂತ ಏನು ಹೇಳ್ತಾರೆ, ಯಾರು ಫ್ರಾಡ್ ಆಗ್ತಾರೆ ಅವರು ಪಶ್ಚಿಮ ನೈಋತ್ಯದ ಬೀದಿ ಕೂತಲ್ಲಿರೋ ಅಂಥವ್ರೆ ತುಂಬ ಫ್ರಾಡ್ಸ್ ಆಗೋದು, ಕೆಟ್ಟ ದಾರಿ ತುಳಿಯೋದು, ಕೆಟ್ಟ ಅಭ್ಯಾಸಗಳು ಕಲಿಯೋದು, ಮನೆ ಯಜಮಾನ ಸಾಲಗಾರನಾಗೋದು, ಮನೆ ಯಜಮಾನನಿಗೆ ಏನು ಮಾಡೋಕ್ಕೆ ಹೋದ್ರೂ ಅದರಿಂದ ಲಾಸು ಯಾವುದ್ರಲ್ಲೋದ್ರೂ ಕೈ ಸುಟ್ಕೊಂಡ್ಬರ್ತಾ ಇರ್ತಾರೆ. ಮನೆ ಯಜಮಾನನಿಗೆ ಇಂಥ ಪಶ್ಚಿಮ ನೈಋತ್ಯ ಬೀದಿ ಕೂತಲ್ಲಿ ಮೇಜರ್ ಆಪರೇಷನ್ಸ್ ಆಗೋದು, ಒಂದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿಂದ ಹಾಗೆ ಒಬ್ಬರು ತಪ್ಪೋದಕ್ಕೊಬ್ಬರಿಗೆ ಮನೆಯ ಗಂಡು ಮಕ್ಕಳಿಗೆ ಮನೆ ಯಜಮಾನಿಗೆ ತೊಂದರೆ ಕೊಡ್ತಾ ಇರುತ್ತೆ. ಇಂಥ ಸೈಟ್ಗಳಲ್ಲಿ ಮನೆ ಕಟ್ಟಿದ್ರೆ ನಿಮ್ಮ ಜೀವನನೇ ಅಧೋಗತಿಗೆ ತುಳ್ಬಿಡುತ್ತೆ. ಹಾಗಾಗಿ ಪಶ್ಚಿಮ ನೈಋತ್ಯದ ಬೀದಿ ಕೂತು ಸೈಟ್ಗಳು ನೀವೇನಾದರೂ ತೊಗೊಂಡಿದ್ರೆ ದಯಮಾಡಿ ಮನೆಗೆ ಕಟ್ಟಬೇಡಿ. ಯಾವುದೇ ಕೆಟ್ಟ ಬೀದಿ ಕೂತ್ತಾಗಲಿ ಅಂಥ ಸೈಟ್ಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಮನೆಗೆ ಕಟ್ಟೋದಕ್ಕೆ ಹೋಗಬೇಡಿ. ಅದೇ ರೀತಿ ವಾಯುವ್ಯ ಏನು ಕಾರ್ನರ್ ಇರುತ್ತೆ, ವಾಯುವ್ಯದ ಬೀದಿ ನೋಟ ಮತ್ತು ಉತ್ತರ ವಾಯುವ್ಯದ ಬೀದಿ ನೋಟ, ಉತ್ತರದ ಮಧ್ಯಭಾಗದಿಂದ ಈ ಕಡೆ ಎಲ್ಲೇ ಬಿದ್ದರೂ ಅದು ಉತ್ತರ ವಾಯುವ್ಯದ ಬೀದಿ ಕೂತಾಗುತ್ತೆ. ಇಂಥ ಉತ್ತರ ವಾಯುವ್ಯದ ಬೀದಿ ಕೂತು ಸೈಟ್ಗಳಲ್ಲಿ ನೀವು ಮನೆ ಕಟ್ಟೋದಕ್ಕೆ ಹೋದರೆ ಅಂಥ ಸೈಟ್ಗಳಲ್ಲಿ ಯಾವಾಗಲೂ ಕೋರ್ಟು ಕೇಸು ಗಲಾಟೆಗಳು, ಎಲ್ಲಿಂದ ಎಲ್ಲಿಗೋದ್ರೂ ಏನು ವಿಚಾರಕ್ಕೆ ಹೋದ್ರೂ ಗಲಾಟೆಗಳು ಅನ್ನೋದು ನಿಮ್ಮ ಹಿಂದೆನೇ ಬರ್ತಾ ಇರುತ್ತೆ. ಯಾವಾಗಲೂ ಕೋರ್ಟು ಕೇಸು ಗಲಾಟೆಗಳು ಅಂತಲೇ ಓಡಾಡ್ತಾ ಇರ್ತೀರ. ಮನೆ ಯಜಮಾನನಿಗೆ ಚಂಚಲ ಸ್ವಭಾವ ಇರುತ್ತೆ. ಈ ರೀತಿಯ ಮನೆಗಳ ಯಜಮಾನ ಗೌರವಿತವಾಗಿ ಬದುಕೋದಕ್ಕಾಗೋದಿಲ್ಲ, ಒಂದು ಬೆಲೆ ಇರೋದಿಲ್ಲ. ಇಂಥ ಜಾಗದ ಮನೆ ಯಜಮಾನ ಅಂದರೆ ಒಂದು ಬೆಲೆ ಇರೋದಿಲ್ಲ. ಮುಂದೆ ಒಂದು ಮಾತಾಡ್ಕೊತಾರೆ, ಹಿಂದೆ ಒಂದು ಮಾತಾಡ್ಕೊತಾರೆ. ಈ ಮನೆಯಲ್ಲೇ ಇಂಥ ಮನೆಗಳಲ್ಲಿ ವಾಸ ಮಾಡೋರೆ ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ಚಂಚಲ ಸ್ವಭಾವ ತುಂಬ ಇರುತ್ತೆ. ಏನು ಉತ್ತರ ವಾಯುವ್ಯದ ಬೀದಿ ಕೂತು ಸೈಟ್ಗಳು ಅಂದರೆ ನೀವು ಯಾವಾಗ್ಲೂ ನಿಮ್ಮ ಮನೆ ಹೆಣ್ಮಕ್ಳನ್ನ ನೀವು ಅವ್ರನ್ನ ಏನು ನೀವು ಇಲ್ಲಿಂದ ಹೊರಗಡೆ ಕೊಟ್ಟಿರ್ತಾರ ಅವ್ರು ಇಲ್ಲಿಗೆ ಬಂದು ವಾಸ ಮಾಡ್ತಿರ್ತಾರೆ. ಹಾಗಾಗಿ ನಿಮ್ಮ ಇದರಲ್ಲೇ ನೀವು ಈ ಮನೆಯಿಂದನೇ ನೀವು ಅವ್ರನ್ನ ಎಲ್ಲಾನು ನೋಡಬೇಕಾಗುತ್ತೆ. ಹಾಗಾಗಿ ಉತ್ತರ ವಾಯುವ್ಯದ ಬೀದಿ ಕೂತು ಸೈಟಲ್ಲಿ ಮನೆ ಕಟ್ಟಿದ್ರೆ ಶುಭ ಕಾರ್ಯಗಳಾಗೋದಿಲ್ಲ. ನೀವು ಇಂಥ ಮನೆಗಳಲ್ಲಿ ಏನಾದರೂ ಮನೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮದುವೆ ಮಾಡಿಕೊಂಡ್ರೆ ಇಂಥ ಜಾಗಗಳಿಗೆ ಒಳ್ಳೆ ಮನೆಯಿಂದ ಹೆಣ್ಮಕ್ಳು ಬರೋದಿಲ್ಲ, ಒಳ್ಳೆ ಮನೆಯಿಂದ ನೀವು ಇಲ್ಲಿಂದ ಒಳ್ಳೆ ಮನೆಗೆ ಹೆಣ್ಮಕ್ಳನ್ನೂ ಕೊಡೋದಕ್ಕಾಗೋದಿಲ್ಲ. ಯಾವಾಗಲೂ ನೆಮ್ಮದಿ ಹಾಳಾಗ್ತಾ ಇರುತ್ತೆ ಅವ್ರದ್ದು. ಆಗಿಂದಾಗೆ ಅವ್ರದ್ದು ಡೈವರ್ಸ್ಗಳು, ಗಲಾಟೆಗಳು, ಕೇಸುಗಳು ಇದ್ದೇ ಇರ್ತವೆ. ಇನ್ನು ಅದು ಆಗಲಿಲ್ಲ ಅಂತಂದರೆ ಮದುವೆಗಳೇ ಆಗೋದಿಲ್ಲ. ಎಷ್ಟೋ ನಾವು ಜಾಗಗಳಲ್ಲಿ ನೋಡಿದ್ದೇನೆ, 40 ವರ್ಷ 50 ವರ್ಷ ಆದ್ರೂ ಮದುವೆಗಳಾಗದೆ ಹಂಗೆ ಉಳ್ಕೊಂಬಿಟ್ಟಿದ್ದಾರೆ. ಮನೆ ಹೆಣ್ಮಕ್ಳು ಹಂಗೆ ಉಳ್ಕೊಂಡಿರ್ತಾರೆ, ಮನೆ ಗಂಡು ಮಕ್ಕಳು ಹಂಗೆ ಉಳ್ಕೊಂಡಿರ್ತಾರೆ. ಶುಭ ಕಾರ್ಯಗಳೇ ಆಗೋದಿಲ್ಲ ಇಂಥ ಮನೆಗಳಲ್ಲಿ. ಆ ರೀತಿ ಮನೆಯ ಗಂಡು ಹೆಣ್ಣು ಸಂಸಾರಿಕವಾದ ಜೀವನನ ಕಳ್ಕೊಳ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಇಂಥ ಜಾಗಗಳಲ್ಲಿ ಸನ್ಯಾಸಿ ಜೀವನ ಮಾಡಬೇಕಾಗುತ್ತೆ. ಇಂಥ ಜಾಗಗಳು ಸನ್ಯಾಸತ್ವ ಮತ್ತು ಎಲ್ಲೋ ಒಂದು ಕಡೆ ಏನು ಸ್ಪಿರಿಚುವಲ್ ಮೈಂಡ್ ಅಂತ ಅದು ಹೇಳ್ತಿರೋ ಅಂಥದಕ್ಕೆ ಇದು ತುಂಬ ಸಾಥ್ ಕೊಡುತ್ತೆ. ಹಾಗಾಯಿತು ಅಂತಂದರೆ ನೀವು ಅಂದ್ಕೊಳ್ಳೋದಕ್ಕೆ ಮುಂಚೆನೇ ಲವ್ ಮ್ಯಾರೇಜ್ಗಳಾಗ್ಬಿಡುತ್ತಾರೆ.
ನೀವು ಅಂದ್ಕೊಂಡೇ ಇರೋದಿಲ್ಲ, ನಿಮಗೆ ಮುಂಚೆನೇ ಲವ್ ಮ್ಯಾರೇಜ್ಗಳಾಗಿ ಮನೆ ಬಿಟ್ಟು ಹೊರಟೋಗೋದು, ಕೆಟ್ಟ ಹೆಸರು ತೊಗೊಳೋದು, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳಾಗೋದು, ನೀವೇ ಬೇರೆ ಅಂದ್ಕೊಂಡಿದ್ರೆ ಅವರೇ ಬೇರೆ ಆಗ್ತಾ ಇರ್ತಾರೆ. ಹಾಗಾಗಿ ಇಂಥ ಉತ್ತರವಾಯುವ ಬೀದಿ ಕೂತು ನೀವು ಸೈಟ್ಗಳು ತೊಗೊಂಡು ಅಂಥ ಜಾಗಗಳಲ್ಲಿ ಮನೆ ಕಟ್ಟರೆ ನಿಮ್ಮ ಆಸ್ತಿಗಳನ್ನೆಲ್ಲ ಕಳ್ಕೊಂಡ್ಬಿಡ್ತೀರಾ. ಹಾಗಾಗಿ ಉತ್ತರವಾಯುವ ಬೀದಿ ಕೂತು ಸೈಟ್ಗಳು ತುಂಬ ಕೆಟ್ಟದ್ದು. ಹಾಗಾಗಿ ಇಂಥ ಉತ್ತರವಾಯುವ ಬೀದಿ ಕೂತು ಸೈಟ್ಗಳಲ್ಲೂ ಮನೆ ಕಟ್ಟಬೇಡಿ. ದಯಮಾಡಿ ಅಂಥ ಸೈಟ್ಗಳನ್ನ ಮಾರಿಬಿಡಿ, ಅಥವಾ ಯಾರಾದರೂ ಒಳ್ಳೆ ವಾಸ್ತು ಸಲಹೆಗಾರರು ಇದ್ದರೆ ಕರೆಸಿ ತೋರಿಸ್ಕೊಳ್ಳಿ. ನಿಮ್ಗೇನಾದರೂ ಈ ಥರದ ಬೀದಿ ಕೂತುಗಳಿದ್ದಾವೆ ನಮ್ಮ ಸೈಟ್ಗಳಿಗೆ, ಅದನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂದರೆ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಫೋನ್ ಮಾಡಿ ನೀವು ಕರೆಸ್ಕೊಂಡು ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ ಅಂತ ತೋರಿಸ್ಕೊಳ್ಬೋದು ಅಂತ ಹೇಳ್ತಾ, ಈ ಬೀದಿ ಕೂತುಗಳಿತ್ತು ಅಂತಂದರೆ ನಿಮ್ಮ ಜೀವನ ಅಲ್ಲಿಗೆ ಸ್ಟಾಫ್ ಅಂತ. ಅಲ್ಲಿಂದ ಆಚೆಗೆ ನಿಮ್ಮ ಜೀವನ ಗ್ರೋತ್ ಆಗೋದಿಲ್ಲ. ನಿಮ್ಮ ಜೀವನ ಅಲ್ಲಿಂದ ಆಚೆಗೆ ನೀವು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಾನು ಹೇಳಿರ್ತಕ್ಕಂಥ ಬೀದಿ ಕೂತುಗಳಲ್ಲಿ ನಿಮ್ಮ ಸೈಟ್ಗಳೇನಾದರೂ ಇದ್ದರೆ, ಅಥವಾ ಇಂಥ ಸೈಟ್ಗಳಲ್ಲಿ ಏನಾದರೂ ನೀವು ಯಾರಾದರೂ ಮನೆಗೆ ಕಟ್ಟಿದ್ರೆ, ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗದಲ್ಲಿ ಈ ಥರ ಇದ್ದರೆ ನೀವೇ ನೋಡ್ಕೊಳ್ಳಿ. ಈ ಥರದ ಬೀದಿ ಕೂತುಗಳಲ್ಲಿ ಇರೋರ ಜೀವನ ಹೆಂಗಿದೆ, ಏನಾಗ್ತಾ ಇದ್ದಾರೆ, ಈ ಮನೆಗೆ ಹೋದ್ಮೇಲೆ ಈ ಥರ ಬೀದಿ ಕೂತುಗಳಲ್ಲಿ ಮನೆಗೆ ಹೋದ್ಮೇಲೆ ಹೆಂಗಿದ್ದಾರೆ, ಅದಕ್ಕೆ ಮುಂಚೆ ಹೆಂಗಿದ್ರು, ಇಲ್ಲಿಗೆ ಹೋದ್ಮೇಲೆ ಏನಾಗಿದೆ ಅಂತ ತುಂಬ ಅನುಭವಗಳು ಬರ್ತವೆ. ಹಾಗಾಗಿ ವಾಸ್ತು ಅನ್ನೋದು ಸೈನ್ಸು. ಇದನ್ನು ಯಾರು ಬೇಕೋ ನೋಡಿ ತಿಳ್ಕೊಳ್ಬೋದು. ಅವ್ರ ಜೀವನ ಆ ಮನೆಗೆ ಹೋದ್ಮೇಲೆ ಏನಾಗಿದೆ, ಏನಾಗ್ತಾ ಇದೆ ಅಂತಲೂ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ವಾಸ್ತುಲಿ ಈ ಬೀದಿ ಕೂತುಗಳು ಅನ್ನೋದು ಏನಿದೆ, ಆ ಬೀದಿ ಕೂತುಗಳು ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ಬಿಡ್ತವೆ. ಒಂದು ಗೌರವಯುತವಾಗಿ ಬದುಕೋದಕ್ಕಾಗದೆ, ನೆಮ್ಮದಿ ಜೀವನ ಮಾಡೋದಕ್ಕಾಗದೆ, ಆಸ್ತಿಗಳು ಕಳ್ಕೊಂಡು ಪ್ರಾಣನೂ ಹೋಗದೆ, ಇದು ಬದುಕೋಕ್ಕೂ ಆಗದೆ ನೆಮ್ಮದಿಯಾಗಿರ್ತಕ್ಕಂಥ ಜೀವನಗಳು ಎಷ್ಟೋ ಇಂಥ ಬೀದಿ ಕೂತುಗಳಿಗೆ ಹೋಗಿ ಪಾಪರಾಗೋಗಿದ್ದಾವೆ. ಹಾಗಾಗಿ ದಯಮಾಡಿ ಇಂಥ ಬೀದಿ ಕೂತುಗಳು ಯಾವುದಾದ್ರೂ ಇದ್ದರೆ ದಯಮಾಡಿ ಬಾಡಿಗೆ ಮನೆಗಳಿಗೆ ಹೊರಟೋದ್ರೂ ಸರಿಯೇ ಇಂಥ ಬೀದಿ ಕೂತುಗಳಲ್ಲಿ ಮನೆ ಕಟ್ಟಬೇಡಿ. ಆಗಿ ಬಂದರೆ ಅಂಗಯುಮ್ಲ ಸಾಕು ಅಂತ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಆಗಿ ಬರಬೇಕು, ಅದು ಅಂಗಯುಮ್ಲ ಆಗಲಿ 10x10 ಆಗಲಿ ಆಗಿ ಬರಬೇಕು. ಆಗಿ ಬರದೇ ಇರತಕ್ಕಂಥ ಬೀದಿ ಕೂತುಗಳ ಸೈಟಲ್ಲಿ ಏನಾದರೂ ನೀವು ಮನೆಗೆ ಕಟ್ಟಿದ್ರೆ ಅಲ್ಲಿಂದ ಆಚೆಗೆ ನಿಮ್ಮ ಕೆಟ್ಟ ದಿನಗಳು ಸ್ಟಾರ್ಟ್ ಆಯಿತು ಅಂತ ಲೆಕ್ಕ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೆಟ್ಟ ಬೀದಿ ಕೂತು ಮನೆಗಳಲ್ಲಿ ಮನೆಗೆ ಕಟ್ಟದೆ ಒಂದು ಒಳ್ಳೆ ರೀತಿಯ ಸೈಟ್ಗಳನ್ನ ತೊಗೊಂಡು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಹಾಗಾಗಿ ಆದ್ದರಿಂದ ಈ ಥರದ ಬೀದಿ ಕೂತುಗಳನ್ನ ದಯಮಾಡಿ ಅವಾಯ್ಡ್ ಮಾಡಿ. ಈ ಥರದ ಬೀದಿ ಕೂತುಗಳಲ್ಲಿ ಏನಾದರೂ ನೀವು ಕಟ್ಟೋದಕ್ಕೆ ಬೇಕು ಅಂತ ಅನ್ನೋದಾದರೆ ಅದಕ್ಕೆ ಬೇರೆ ಆಪ್ಷನ್ಸ್ ಏನಿದ್ದಾವೆ ಅಂತ ಒಂದು ಒಳ್ಳೆ ವಾಸ್ತು ಸಲಹೆಗಾರನ ಕರೆಸಿ ತೋರಿಸ್ಕೊಂಡು ಮಾಡ್ಕೊಳ್ಳಿ. ಈ ಥರದ ಕೆಟ್ಟ ಬೀದಿ ಕೂತುಗಳಿಗೆ ಹೋಗಿ ನಿಮ್ಮ ಜೀವನ ಹಾಳು ಮಾಡಿಕೊಂಡು ಅದರ ಅನುಭವಗಳನ್ನ ತಗೊಂಡು ಅಲ್ಲಿಂದ ಆಚೆಗೆ ಜೀವನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ತುಂಬ 0-10ಗೆ ಹೋಗಿ 10ಇಂದ ವಾಪಸ್ ಬಂದು 0ಇಂದ ತಿರುಗಿ ಹೊಸ ಜೀವನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಆ ಥರದ ಸಮಸ್ಯೆಗಳಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ದಿನ ಬೀದಿ ಕೂತುಗಳು ಎಷ್ಟು ಮಟ್ಟಕ್ಕೆ ಕೆಟ್ಟದ್ದಾಗುತ್ತೆ, ಈ ಥರದ ಬೀದಿ ಕೂತುಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಈ ಥರದ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.